ಅಪ್ಪ ತಂದೆ ಭಗವಂತ, ಪ್ರತಿ ಜನವರಿಯಲ್ಲೂ 14 ತಪ್ಪದ 15ರಲ್ಲಿ ಸಂಕ್ರಾಂತಿ ಬರುತ್ತೆ. ಆದರೆ ನಮ್ಮನೆಗೆ ಯಾವಾಗಪ್ಪ ಅದೃಷ್ಟ ಬರೋದು? ತಂದೆ, ನೀನೇ ಕಾಪಾಡಬೇಕು ತಂದೆ. ಭಗವಂತ, ನನ್ನ ಜೊತೆ ನೀನೇ ಇರಬೇಕಾದ್ರೆ ಕೇಳ್ಕೊಳಕ್ಕೆ ನನ್ನ ಹತ್ರ ಏನೂ ಇಲ್ಲ, ಆದರೂ ಕೇಳ್ಕೊಳ್ತಾ ಇದ್ದೀನಿ. ಉಸಿರಾಡೋದಕ್ಕೆ ಮರ, ಬದುಕೋದಕ್ಕೆ ನರ ಹೇಗೆ ಮುಖ್ಯನೋ ಬದುಕೋದಕ್ಕೆ ಬರಹನೂ ಅಷ್ಟೇ ಮುಖ್ಯ. ನನ್ನ ಪರಿಸ್ಥಿತಿ ಈಗ ಕುಡ್ದವ್ರಿಗಿಂತ ಜಾಸ್ತಿ ಟೈಟ್ ಆಗಿಬಿಟ್ಟಿದೆ. ಅದನ್ನು ನೀನೇ ಹೇಗಾದರೂ ಒಂದು ಲೂಸ್ ಮಾಡಬೇಕು. ಏನ್ರಿ ಅದು ಟೈಟ್ ಸಿಚುವೇಶನು? ಬಹುಶಃ ಜಾಗ ಇಕ್ಕಟ್ಟಾಯ್ತಲ್ಲ, ಅದಕ್ಕೆ ಹಂಗೆ ಹೇಳ್ತಿದ್ರ ಕಾಂತ. ಈಗ ನಮ್ಮ ಸರ್ತಿ ನಾವು ಅಪ್ಲಿಕೇಶನ್ ಹಾಕ್ತಾವ. ಅಪ್ಪ ಭಗವಂತ, ಈ ಜೀವನ ಅಂಬುದು ಒಳ್ಳೇದು ಮತ್ತು ಕೆಟ್ಟದ್ರ ನಡುವೆ ಆಟ ಇದ್ದಂಗೆ. ಇಲ್ಲಿ ನೈಸ್ ಆದರೆ ಚಾನ್ಸ್, ರೈಸ್ ಆದರೆ ಫ್ಯಾನ್ಸ್, ಕೈ ಮುಗಿದ್ರೆ ಬಕೆಟ್, ಕೂಗಾಡ್ರೆ ಬುಲೆಟ್, ಸುಮ್ಮನೆ ಇದ್ರೆ ಟಿಕೆಟ್. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಜೀವನದ ಅಧ್ಯಾಯನ ಟಾಸ್ ಹಾಕಿ ಶುರು ಮಾಡೋ ಬದಲು ಒಂದು ಕೂಸು ಕೊಟ್ಟು ಶುರು ಮಾಡು ಭಗವಂತ. ಹೌದು ಭಗವಂತ, ಮಕ್ಕಳು ಇಲ್ಲದೆ ಇರೋ ನಮಗೆ ಒಂದು ಮಗುನ ಕೊಡು. ಒಟ್ಟಿನಲ್ಲಿ ನಮ್ಮ ಮನೆ ಬೆಳ್ಳಿ ಬಟ್ಲು ತುಂಬಿರಬೇಕು, ಮರದ ತೊಟ್ಲು ತೂಗ್ತಾ ಇರಬೇಕು ಅಷ್ಟೇ. ಚಿಕ್ಕಪ್ಪ ಚಿಕ್ಕಮ್ಮ, ನಿಮ್ಗೆ ಮಗು ಹುಟ್ಟಿದ್ಮೇಲೆ ಅದಕ್ಕೆ ರಿಮೋಟ್ ಕಾರು, ಕ್ರಿಕೆಟ್ ಸೆಟ್ ಎಲ್ಲ ಕೊಡಿಸಿ, ನಾನು ಆಟ ಆಡಿಸ್ತೀನಿ. ಆ ಮಗು ಹೆಸರಲ್ಲಿ ನೀನ್ ಆಟ ಆಡಕ? ಬುದ್ಧಿವಂತ. ಅಟ್ಲೀಸ್ಟ್ ನೀನಾದ್ರೂ ನನ್ನ ಬುದ್ಧಿವಂತ ಅಂತ ಒಪ್ಕೊಂಡಲ್ಲ, ಥ್ಯಾಂಕ್ಸ್. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಹಬ್ಬದ ದಿನ ಖುಷಿಯಾಗಿರ್ಬೇಕು ತಾನೆ? ನಾನು ಖುಷಿಯಾಗಿಲ್ಲ ಅಂತ ಯಾರು ಹೇಳಿದ್ದು? ಐ ವೆರಿ ಹ್ಯಾಪಿ. ನೋಡು, ಮಕ್ಕಳು ಹೆದರ್ಕೊಂಡಾರ, ಸುಮ್ಮನೆ ನೋಡಿ. ಇದೇ ಖುಷಿಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಅಮ್ಮ, ಪ್ರಸಾದ ಎಲ್ಲರೂ ಕೊಡಮ್ಮ. ಸರಿ ಮಾಮ. ಯಜಮಾನ್ರೆ, ನೀವು ಕಾಮಕ್ಕೆ ಬ್ಯೂಟಿಫುಲ್ ಆಯ್ದ್ರಿ. ಎಳ್ಳು ಬೆಲ್ಲ ತಿಂದೆ, ಒಳ್ಳೆ ಮಾತಾಡ್ದೆ. ರೀ, ಸುಮ್ಮನೆ ಇರ್ರಿ ಮಾವಯ್ಯ. ಆ ದೇವರು ನಿಮಗೆ ಇನ್ನು ಹೆಚ್ಚು ಆರೋಗ್ಯ ಕೊಟ್ಟು ನಮ್ಮ ಮಗುಗೆ ನೀವೇ ಕತೆ ಹೇಳುವಾಗಲಿ. ಆಶೀರ್ವಾದ ಮಾಡಿ. ಆಗಲಿ. ನಿಮ್ಮೆಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು. ಇವತ್ತಿನಿಂದ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಪರಮಾತ್ಮ. ರೀ, ನೀವೇನು ನನ್ನಿಂದ ಮುಚ್ಚಿಡ್ತಿದ್ದೀರಾ? ಗಿರಿ, ನೀನು ಈ ಥರ ಗರಂ ಕೇಳಿದ್ರೆ ಗರಂ ಮಸಾಲಾಗಿಂತ ಖಾರವಾಗಿ ಕಾಣಿಸುತ್ತೆ ನಿನ್ನ ಮುಖ. ನಾನು ಹೇಳೋ ವಿಷಯನ ನೀನು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ಆದರೆ ಇಲ್ಲಿ ಬೇಡ, ಲೊಕೇಶನ್ ಶಿಫ್ಟ್ ಮಾಡೋಣ. ಸರಿ, ನಡೀರಿ. ಅಯ್ಯೋ, ಯಾಕ್ರಿ ಬಾಗ್ಲಾಗ್ತಿದ್ದೀರಾ? ಅದು ವಿಷಯ ಆ ಥರ ಇದೆ, ಅದಕ್ಕೆ. ವಿಷಯ ಆ ಥರ ಇದೆಯಾ? ಏನು ವಿಷಯ? ಆ ಥರ ಅಂತ ಟೆನ್ಷನ್ ಆಗೋ ವಿಷಯ ಅಲ್ಲ, ಸ್ವಲ್ಪ ಟೆನ್ಷನ್ ಆಗೋ ವಿಷಯ. ಆ ಥರ ವಿಷಯನಾ? ಏನ್ರಿ ಅದು? ಏನು ಅಂದರೆ, ಅಯ್ಯೋ, ಏನು ಅಂದ್ರೆ ಅಂತ ನಾನು ನಿಮ್ಗೆ ಕರೆಯೋದು. ನೀವೇನ್ರಿ ಏನು ಅಂದ್ರೆ ಅನ್ಕೊಂಡು? ಏನು ಅಂದರೆ ಆ ಥರ ಹೇಳಿಲ್ಲ ನಾನು. ಏನು ಅಂದರೆ ಅಂತ ಹೇಳಿದ್ದು. ಅದು ಏನು ಅಂತ ಹೇಳ್ಬಾರ್ದಾ? ಹೇಳ್ತೀನಿ. ಆ ವಿಷಯ ಕೇಳಿ ನೀನು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ನೀನು ಬೇಜಾರು ಮಾಡ್ಕೋಬಾರ್ದು. ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀನು ನನ್ನನ್ನು ಬೈಬಾರ್ದು. ನಾನು ಬೈಯೋದಿಲ್ಲ. ನೀನು ಹೊಡಿಬಾರ್ದು. ದೇವ್ರೆ ದೇವ್ರೆ, ನಾನು ಯಾಕೆ ನಿಮ್ಮ ಕೈ ಮಾಡ್ಲಿ? ನೋಡ್ದ ಎಷ್ಟು ಕೋಪ ಬರ್ತಾ ಇದೆ ವಿಷಯ ಹೇಳಕ್ ಮುಂಚೆನೆ. ಅಯ್ಯೋ, ಹೀಗೆ ಹೇಳ್ದಾಡಿದ್ರೆ ಯಾವ ಹೆಂಡತಿಗೆ ತಾನೇ ಕೋಪ ಬರಲ್ಲ? ಹೇಳ್ದಾಡದ್ನ? ಅಯ್ಯೋ ಗಿರಿ, ನಾನು ನಿನ್ನ ಮುಟ್ಲು ಇಲ್ವಲ್ಲ. ಅಯ್ಯೋ, ವಿಷಯ ಹೇಳ್ದಾಡ್ಬೇಡಿ ಅಂತ ಹೇಳಿದ್ದು. ನೋಡು ಮತ್ತೆ ಕೋಪ ಮಾಡ್ಕೋತಾ ಇದೆಯಾ? ಆಯ್ತು, ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ವಿಷಯನ ಹೇಳ್ದಾಡಿದ್ರೆ ಕೋಪ ಬರದೇ ಇರುತ್ತಾ? ನೀವೇ ಹೇಳಿ.
ಅಲ್ಲ ರೀ, ಬೆಳಗ್ಗೆ ಎದ್ದ ತಕ್ಷಣ ಮಾಂಗಲ್ಯ ಸರನ ಕಣ್ಣಿಗೆ ಹೊತ್ಕೊಂಡು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ನಾನು ನಿಮಗೆ ಹೊಡಿತೀನಾ? ಹೊಡೆಯಲ್ಲ, ಆದರೂ ಈಗೇನು ಹೇಳ್ತಿರೋ ಇಲ್ವೋ? ಹಾಂ, ಹೇಳ್ತೀನಿ. ಅದು ನಮ್ಮ ಬಾಸ್ಕಿ, ಬಾಬು, ಮಾರ್ಗಿ ಮೇಡಮು, ನಾಗರಾಜ್ ಸರು, ರಾಮಯ್ಯ ಇದ್ದಾರಲ್ಲ, ಅವರೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಗೆ ಎಳ್ಳು ಬೆಲ್ಲ ಕೊಡಕ್ಕೆ ಬರ್ತಾ ಇದ್ದಾರಾ? ಬರಲಿ ಬಿಡಿ. ಅದರಲ್ಲೂ ಮಾರ್ಗಿಯವ್ರು ಎಳ್ಬೀರಕ್ಕೆ ಬರ್ತಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನ್ರಿ ಇದೆ? ಪೂಜಿಸೋ ದೇವ್ರು ಬೇರೆ ಆದರೂ ಬೇಡೋ ಮನಸ್ಸು ಒಂದೇ ಅಲ್ವಾ? ನೀನು ಹೇಳಿ ತುಂಬ ಚೆನ್ನಾಗಿತ್ತು, ಆದರೆ ನಾನು ಹೇಳಿದ ಮಾತಿನ ಅರ್ಥ ಅದಲ್ಲ. ಮತ್ತಿನ್ನೇನ್ರಿ? ಅದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳಕ್ಕೆ ನಂಗೆ ತುಂಬ ಭಯ ಆಗ್ತಾ ಇದೆ. ನೋಡ್ದೆ ಹೇಳಿ. ನೋಡ್ಕೊಂಡು ಹೇಳಬಾರ್ದ? ಈಗ ನೀವು ಹೇಳ್ತಿರೋ ಹೇಳ್ತೀನಿ. ಗಿರಿ, ನೀನು ಅನ್ಕೊಂಡಾಗೆ ಅವರೆಲ್ಲ ನಮ್ಮ ಮನೆಗೆ ಎಳ್ಳು ಬೆಲ್ಲ ಬೇರೆ ಬರ್ತಾ ಇಲ್ಲ, ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಬಂದರೆ ಬರಲಿ ಬಿಡಿ, 3,000 ಇದೆಯಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ನೀನು ಹೇಳ್ಬೋದು. ಆದರೆ ಆ 3,000 ಆಯ್ತಲ್ಲ, ಒಬ್ಬರು ಅಸಹಾಯಕರು ಬಂದು ನಂಗೆ ತುಂಬ ಕಷ್ಟ ಇದೆ, ನಮ್ಮ ಹೆಂಡತಿಗೆ ಆಪರೇಷನ್ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ರು. ನಂಗೆ ತುಂಬ ಕನಿಕರ ಬಂತು. ಇರೋಬ್ಬರ ದುಡ್ಡನ್ನೆಲ್ಲ ಅವರು ಕೊಟ್ಬಿಟ್ಟು ಈಗ ಕೈಯಲ್ಲಿ 1 ರೂಪಾಯಿ ಇಲ್ಲ, 1 ಪೈಸೆ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬೇರೆ ಆನ್ ದಿ ವೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರೋ ವಿಷಯ, ನಾನು ದುಡ್ಡು ಕೊಟ್ಟ ವಿಷಯ ಎರಡೂ ಮುಚ್ಚಿಟ್ಟಿದ್ದೆ. ಇದನ್ನು ನಿನಗೆ ಹೇಳಿದ್ರೆ ಬಾಯಿ ಬಂದ ಬೈಸ್ಕೋಬೇಕು ಅನ್ನೋ ಬೈದಲ್ಲಿ ಹೇಳಿರಲಿಲ್ಲ, ಆದರೆ ಈಗ ವಿಧಿ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೈ ಹೆಂಗಿದ್ರೆ ಬೈದ್ಬಿಡು, ಹೆಂಗಿರು ಬಾಗಿಲಾಕಿದ್ದೀನಿ, ಬೈಸ್ಕೊಂಡ್ಬಿಡ್ತೀನಿ. ನೀವು ಹೀಗೆ ಹೇಳಿದ್ರೆ ನಾ ಬೈದೇ ಇರ್ತೀನಾ? ಕೊನೆ ಮೊಮೆಂಟಲ್ಲಿ ಹೇಳಿದ್ರೆ ನಂಗೇನು 10 ಕೈ ಇದೆ, ಇರೋ 2 ಕೈಲಿ ಏನು ಅಂತ ಮಾಡ್ತೀನಿ ಅಂತ ಹೇಳ್ತೀನಿ ಅನ್ಕೊಂಡ್ರ? ಅತಿಥಿ ಸತ್ಕಾರ ನಮ್ಮ ಧರ್ಮ ಅಲ್ವಾ? ಬರ್ಲಿ ಬಿಡಿ. ನಾನು ಯಾಕ್ರೆ ನಿಮಗೆ ಬೈಲಿ? ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ನಿಮ್ಮ ಗುಣ ಇದೆಯಲ್ಲ, ಅದು ಒಳ್ಳೇದೇ, ಆ ಭಗವಂತನೇ ಮೆಚ್ತಾನೆ. ಆದರೆ ನಮಗೂ ಏನು ಉಳಿದೇ ಇರೋ ಹಾಗೆ ಖಾಲಿ ಕೈ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಬೇಜಾರು. ಹೋಗ್ಲಿ ಬಿಡಿ. ಹಾಂ, ಶಂಕರಣ್ಣ ಹೇಗಿದ್ರು ನಂಗೆ ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು, ಅವ್ರ ಹತ್ರ ಕೇಳಿ ತಗೊಂತೀನಿ. ಸದ್ಯಕ್ಕೆ ಅವರೆಲ್ಲ ಬರಲಿ, ನಮಗೆ ಮಾಡ್ಕೊಂಡಿದ್ದೀವಲ್ಲ ಅಡುಗೆ, ಅದನ್ನೇ ಅವ್ರಿಗೆಲ್ಲ ಬಡಿಸೋಣ. ನಾವು ಬೇಕಾದರೆ ರಾತ್ರಿ ಹಬ್ಬದೂಟ ಮಾಡೋಣ ಬಿಡಿ. ಹಾಂ, ಈಗ ಸಮಾಧಾನ ಆಯ್ತು ಗಿರಿ. ಕೂಕಣಿ, ಕೂತ್ಕೊಳ್ಳೋದಷ್ಟೇ ಅಲ್ಲ, ಚೆನ್ನಾಗಿ ಬಾರಿಸೋದು ಮುಖ್ಯ. ಫಸ್ಟ್ ಕೂಕಣಿ, ಕಡೆಗೆ ಬಾರಿಸ್ಲಕ್ಕ. ಬಾಸ್ಕಿ ಅದನ್ನ ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ಬೇಕಾ? ಅಯ್ಯ, ಬಂದಿರೋದೇ ಊಟಕ್ಕಂತೆ, ಅದನ್ನ ಹೇಳೋದ್ರಲ್ಲಿ ಏನು ತಪ್ಪು? ಇಲ್ಲ, ಇಷ್ಟು ದೊಡ್ಡ ಸಮಸ್ಯೆ ಅಂದ್ಕೊಂಡಿದ್ದೆ, ಇಷ್ಟು ಈಸಿಯಾಗಿ ಸಾಲ್ವ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಗಿರಿ. ಯುವರ್ಸ್ ಲವಿಂಗ್ಲಿ ಶಿವಪ್ರಸಾದ್, ವರ್ಕಿಂಗ್ ರಾಜಾ ಜೆಡಿ. ಮತ್ತು ಆಯ್ತಾಯ್ತು, ಸಾಕು. ಶಿವರೇ, ಇಲ್ಲಿ ಬನ್ನಿ, ಯಾರು ಬಂದಿರ ಕಾಣಿ? ಕಾಶಿಯವ್ರು ಕರಿತಿದ್ದಾರೆ, ಅದೇನು ಅಂತ ಕೇಳಿ. ನಾನು ಶಂಕರಣ್ಣಗೆ ಫೋನ್ ಮಾಡಿ ವಿಚಾರಿಸ್ತೇನೆ. ಹಾಂ, ಇವ್ರಿಗೇನೋ ಸಮಾಧಾನ ಮಾಡಿ ಕಳಿಸ್ಬಿಟ್ಟೆ. ಆದರೆ ಶಂಕರಣ್ಣಂಗೆ ಫೋನ್ ಮಾಡಿದಾಗ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಗಿರ್ಜಮ್ಮ ಅಂತ ಅವ್ರು ಹೇಳಿಬಿಟ್ರೆ ಏನಪ್ಪ ಮಾಡೋದು? ದೇವ್ರೆ. ಓಹ್, ಮಾರ್ಗಿ ಮೇಡಮ್, ಬಾಸ್ಕೆ, ಅಬ್ಬಾ, ನೀವು ಬಂದಿದ್ದು ಭಾಳ ಖುಷಿ ಆಯಿತು. ಇದೇನಿದು, ಬರೀ 3 ಜನ ಬಂದಿದ್ದೀರಾ? ಮತ್ತೆ ಇಡೀ ಆಫೀಸ ಬಂದಿದ್ರೆ ನಿನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿತ್ತಾ? ಅದಕ್ಕೆ ನಾವು 3 ಜನ ಬಂದಿದ್ದೀವಿ. ಸ್ವಲ್ಪ ಸುಮ್ಮನಿರಪ್ಪನೇ. ನಿಜ ಹೇಳಿದ್ರೆ ನೀನು ಯಾಕೆ ಹುರ್ಕತ್ತೀಯ? ಅಲ್ಲಪ್ಪ, ನಾಗರಾಜ್ ಸರು, ರಾಮಯ್ಯ ಬರಲಿಲ್ವಾ ಅಂತ ಕೇಳಕ್ಕೆ ಬಂದಿದ್ದು. ಶಿವಪ್ನೆ, ಅದು ರಾಮಾಯಣಕ 2ನೇ ಹೆಂಡತಿ ಮನೆಗಳಲ್ಲಿ ಏನೋ ಅರ್ಜೆಂಟ್ ಕೆಲಸಗಳಂತೆ, ಏನೋ ನಾಗರಾಜ್ ಸರು ಮಗಳು ಹಳೆ ಮನೆಗಳಲ್ಲಿ ಮೊದಲನೇ ಸಂಕ್ರಾಂತಿಗಳನ್ನ ಆಚರಣೆ ಮಾಡಕ್ಕೆ ಹೋಗಾರಪ್ಪ, ಅದಕ್ಕೆ ಬರಲಿಲ್ಲ. ಶಿವ ಸರ್, ಅವ್ರ ಪಾಲಿಂದ ನಮ್ಮ ಬಾಬುಗೆ ಪಾರ್ಸೆಲ್ ಕೊಟ್ಬಿಡಿ. ಅಯ್ಯ, ನಾನೇನು ಪಾಪ ಮಾಡಿದ್ದೆ? ನನಗೂ ಪಾಲ್ ಬೇಕು. ಅಡುಗೆ ಬೇರೆ ಘಮ ಅಂತಿದೆ, ಪಾರ್ಸಲ್ ತಗೊಂಡೋಗದೆ ಬಿಟ್ಬಿಡ್ತೀನಾ? ನೀವು ಬಂದಿದ್ದೇ ನನ್ನ ಭಾಗ್ಯ. ಅತಿಥಿಗಳು ದೇವ್ರ ಸಮಾನ. ಮತ್ತೆ ಹೆಂಗ್ ನಡೀತಿತ್ತು ಕೆಲಸ ಎಲ್ಲ? ತುಂಬಾ ನನ್ನೊಬ್ಬಂದಂತೂ ಬಹಳ ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ತಾನೇ ಇನ್ಕ್ರಿಮೆಂಟ್ ಆಯ್ತು. ಪಾಪ ಶಿವುಗೆ ಕಷ್ಟ.
ಹೌದೌದು ಬಾಸ್ಕಿದು ಎಲ್ಲೆದ್ರು ಕೆಲಸಗಳು ಚೆನ್ನಾಗೇ ಆಯ್ತವಪ್ಪ ಯಾಕಂದ್ರೆ ಸೇಲ್ಸ್ಗಳ ಜೊತೆಗೆ ಸ್ವಂತ ಫ್ಯಾಕ್ಟ್ರಿಗಳು ಬೇರೆ ಮಾಡ್ಕೊಂಡವರಪ್ಪ. ಫ್ಯಾಕ್ಟ್ರಿನಾ? ಏ ಬಾಸ್ಕಿ ಹೇಳಲೇ ಇಲ್ಲ, ಯಾವ ಫ್ಯಾಕ್ಟ್ರಿ? ಬಕೆಟ್ದು. ಸರಿ ತಮಾಷೆ ಸಾಕು. ಶಿವ ಸರ್, ಗಿರಿಜಾ ಮಾಮೇಲಿ ಕಾಣಿಸ್ತಾನೆ ಇಲ್ಲ. ಒಳಗಡೆ ಇದ್ದಾರೆ, ಕರ್ಕೊಂಬರ್ತೀನಿ. ಭಾಸ್ಕರ್ ಅವರೇ, ನಿಮ್ಮ ಬಕೆಟ್ ಕಂಪ್ನಿಯಿಂದ ನಮ್ಗೊಂದಿಷ್ಟು ಬಕೆಟ್ ಕಡಿಮೆ ರೇಟಿಗೆ ಸಿಗ್ಬೋದಾ? ಆ ಕಂಪ್ನಿಗಳಕ ಒಬ್ಬನೇ ಮ್ಯಾನುಫ್ಯಾಕ್ಚರರು, ಒಬ್ಬನೇ ಕಸ್ಟಮರು. ಆ ಪುಣ್ಯಾತ್ಮ ಇವನೇ. ಮಾವ ತಗೊಳ್ಳಿ, ಇದರಲ್ಲಿ 2,500 ಇದೆ. ನನಗೆ ಯಾಕಮ್ಮ ಇಷ್ಟೊಂದು ದುಡ್ಡು? ನನಗೇನಾದ್ರು ಗಿಫ್ಟ್ ತಗೋಬೇಕಾ? ಮಾವ, ನಿಮ್ಮ ಮಗ ಅವ್ರಿವ್ರಿಗೆ ಅಂತ ಸಹಾಯ ಮಾಡೋದು ನಿಲ್ಸೋವರೆಗೂ ಹೇಳಿದ್ ಕೇಳಿ ನನ್ನಿಂದ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಕೊಟ್ಬಿಟ್ಟೆ. ಇನ್ಮೇಲೆ ಯಾರಾದರೂ ಆ ಥರ ಬಂದು ಕೇಳಿದ್ರೆ ನಾನು ಖಂಡಿತ ನಂಬಲ್ಲ, ದುಡ್ಡು ಕೊಡಲ್ಲ. ಇದು ಆ ಪಕ್ಕದ ಮನೆ ವಿಠಲ್ ಮೇಲೆ ಆಣೆ. ಅಕ್ಕ ಅಣ್ಣ ದಯವಿಟ್ಟು ಸಹಾಯ ಮಾಡಿ. ಏನಪ್ಪ ನೀನು ಮತ್ತೆ ಬಂದಿದ್ಯಾ? ಅಣ್ಣ ಮತ್ತೆ ದೇವ್ರು ಸಿಕ್ಕದಾಗ ಸಿಕ್ಕಿದ್ರಿ. ನೀವು ಕೊಟ್ಟಿರೋ ಕಾಸಿಂದ ನನ್ನ ಹೆಂಡತಿನ ಉಳಿಸ್ಕೊಂಬಿಟ್ಟೆ. ಆದರೆ ಅಣ್ಣ, ಮಗ ಹೊಟ್ಟೆ ಒಳಗಡೆ ತಿರ್ಕೊಂಡ್ಬಿಟ್ಟಿದೆಯಂತೆ. ಈಗ 2,500 ಕಟ್ಟಿದ್ರೇನೆ ಮಗುನ ಉಳ್ಸೋಕ್ಕಾಗೋದಂತೆ. ದಯವಿಟ್ಟು ಅಣ್ಣ ಈ ಸಲನೂ ಒಂದ್ಸಲ ಸಹಾಯ ಮಾಡಿಬಿಡಿ ಅಣ್ಣ, ಇಲ್ಲ ಅನ್ಬೇಡಿ. ಅಲ್ಲಪ್ಪ, ಈಗ ನಾನು ದುಡ್ಡು ಕೊಟ್ರೆ ನಿನ್ನ ಮಗು ಬದುಕುತ್ತಾ? ಹ್ಞೂ ಅಣ್ಣ. ಅಲ್ಲಪ್ಪ, ನಿನ್ನ ಮಾತನ್ನ ನಂಬೋದಾ? ಅಣ್ಣ, ನನ್ನನ್ನು ಕಳ್ಳ ಸುಳ್ಳ ಏನು ಅನ್ಕೊಂಡ್ರು ಪರವಾಗಿಲ್ಲ ಅಣ್ಣ, ಆದರೆ ನಿಮ್ಮ ನಂಬಿಕೆ ಮಾತ್ರ ಸುಳ್ಳಾಗಕ್ಕಿಲ್ಲ ಅಣ್ಣ. ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ತಗೊಳಪ್ಪ. ಅಣ್ಣ, ಸ್ವಾಮಿ, ಅಕ್ಕ, ನಿಮ್ಮಂಥವ್ರು ಪುರಾಣದಾಗಿ ಸಿಗ್ತಾರೆ ಹೊರತು ಈ ಕಾಲದಾಗ ಸಿಗಂಗಿಲ್ಲ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಂಗಿಲ್ಲ. ನಿಮ್ಮ ಕೈನ ನಾನು ಯಾವತ್ತೂ ಬಿಡಂಗಿಲ್ಲ. ಬರ್ತೀನಿ ಅಣ್ಣ, ಬರ್ತೀನಿ ಸ್ವಾಮಿ, ಬರ್ತೀನಿ. ಏ ಬಾಬು, ಯಾಕೋ ಹೋಗ್ತಾ ಇದ್ಯಾ? ನೋಡಿದ್ರ ಮಾವ, ತಿದ್ದಿ ಬುದ್ಧಿ ಹೇಳಿ ಕೆಟ್ಟತನನ ಕಟ್ ಹಾಕ್ಬೋದು, ಏನೇ ಮಾಡಿದ್ರು ಒಳ್ಳೆತನನ ಮರೆಮಾಚಕ್ಕಾಗಲ್ಲ. ಅದಕ್ಕೆ ನನ್ನ ಗಂಡನೇ ಸಾಕ್ಷಿ. ಹೌದಮ್ಮ, ಅವನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಆದ್ರೆ ಮಾವ, ರಾತ್ರಿ ಅಡುಗೆಗೆ ಏನ್ ಮಾಡ್ತೀನೋ ಆ ದೇವ್ರೇ ದಾರಿ ತೋರಿಸ್ಬೇಕು. ಇಂಥ ವಿಷಯಕ್ಕೆಲ್ಲ ದೇವ್ರನ್ನ ಯಾಕಮ್ಮ ಕರಿತೀಯ? ನಿಮ್ಮ ಮಾವ ನಾನು ಒಂದು ಅಷ್ಟೋ ಇಷ್ಟು ದುಡ್ಡು ಕೂಡಿಟ್ಟಿದ್ದೀನಿ, ಅದರಲ್ಲೇ ತರ್ತೀರಿ. ನೀನೇನು ಯೋಚನೆ ಮಾಡಬೇಡಮ್ಮ. ಹುಷಾರು ಮಾವ. ಅಪ್ಪ ಭಗವಂತ, ನಮ್ಮ ಯಜಮಾನ್ರಿಗೆ ನೀನೇ ಬುದ್ಧಿ ಹೇಳಬೇಕಪ್ಪ.
ಸಾವಕಾಶವಾಗಿ ನಿಧಾನವಾಗಿ ಊಟ ಮಾಡಿ. ಶಿವ, ನಿಮ್ಮನೆ ಅನ್ಕೊಳ್ಳಿ, ಸಂಕೋಚ ಪಟ್ಕೋಬೇಡಿ, ಸಾವಕಾಶವಾಗಲಿ ಅನ್ನೋ ಕೆಲ್ಸಕ್ಕೆ ಬಾರದಿರೋ ಡೈಲಾಗ್ ಎಲ್ಲ ಹೊಡಿಬೇಡ. ನಾವೇ ಹೇಳಿದ್ದೀವಿ, ನಾವು ಬಂದಿರೋದೇ ಊಟ ಮಾಡೋಕ್ಕೆ ಅಂತ. ಬಾಸ್ಕಿ, ಇನ್ನೊಂದ್ಸತಿ ನಮ್ಮ ಜೊತೆಗೆ ಎಲ್ಲೂ ಬರಬೇಡಿ. ಹೋಗಿದ ಕಡೆ ಎಲ್ಲ ಮರ್ಯಾದೆ ಕಳಿತೀರಲ್ರಿ. ಅಯ್ಯೋ, ಮರ್ಯಾದೆ ಕಳಿಯುವಂಥದ್ದು ನಾನೇನು ಮಾಡಿದೆ? ಗಿರ್ಜಮ್ಮ ಮಾಡಿರೋ ಅಡುಗೆ ತಿನ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಕ್ ಬಂದ್ರಾ? ಅಲ್ಲ, ಮತ್ತೆ ಪುಣ್ಯಕ್ಕೂ ಮೊದಲು ಅಡುಗೆ ಮಾಡಿರ್ಕ. ಕಾಶಿ ಅವರೇ, ಊಟ ಮಾಡುವಾಗ ನಗಿಸ್ಬೇಡಿ, ನೆತ್ತೆ ಹತ್ಬಿಟ್ರೆ ಕಷ್ಟ. ಗಿರ್ಜಾ ಅವ್ರೆ, ಅತಿಥಿ ಸತ್ಕಾರ ಹೇಗ್ ಮಾಡ್ಬೇಕು ಅಂತ ನಿಮ್ಮನ್ನ ನೋಡಿ ಕಲ್ತ್ಕೋಬೇಕು. ಹೊಟ್ಟೆ ತುಂಬಾ ಊಟ ಹಾಕಿದ್ದೀರಾ, ಈಗ ನೋಡಿ ನಮ್ಮನ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೀರಾ. ಹೌದೌದು, ನಮ್ಮ ಗಿರ್ಜಮ್ಮ ಎಷ್ಟೊತ್ತಿಗೆ ಬಂದ್ರು ಬಿಸಿ ಬಿಸಿ ಚಾ, ಗರಿ ಗರಿ ಬಜ್ಜಿ ಮಾಡಿ ಕೊಡ್ತಾರ. ಇಲ್ಲ, ನನ್ನ ಕೈಲಿ ಆತಿಲ್ಲ, ನಾ ಮಾಡೋದಿಲ್ಲ, ನನಗೆ ಮೂಡಿಲ್ಲ ಅಂದೇಳಿ ಹೇಳೋದೇ ಇಲ್ಲ. ಅದನ್ನ ನನ್ನ ಮುಖ ನೋಡಿ ಕೇಳ್ತಿದ್ದೀರಾ? ಇಂಡೈರೆಕ್ಟ್ ಆಗಿ ನೀವು ಮಾಡ್ಕೊಡಲ್ಲ ಅಂತ ಚಿಕ್ಕಪ್ಪ ಹೇಳ್ತಿರೋದು ಚಿಕ್ಕಮ್ಮ. ಪ್ರಣಿ, ನೀ ಹೇಗಳ ಕೈಯಾಗ ಪಿನ್ ಇಟ್ಕೊಂಡು ಓಡೋರಿಗೆ ಶುರು ಮಾಡದ್ದ? ಓ ಕಾಶಿ ಅವರೇ, ಹೋಗ್ಲಿ ಬಿಡಿ, ಪಾಪ ಅವ್ರು ನೆಮ್ಮದಿಯಾಗಿ ಊಟ ಮಾಡಲಿ. ನೀವು ಊಟ ಮಾಡಿ, ಊಟ ಮಾಡಿ. ಅಮ್ಮ, ನಂಗೆ ಹೋಳ್ಗೆ. ಸ್ಕಂದ, 100 ಸಲ ಬಡ್ಕೊಂಡಿದ್ದೀನಿ, ನಾನು ಹೇಳೋವರೆಗೂ ರೂಮಿಂದ ಬರಬೇಡ ಅಂತ. ಗೆಸ್ಟ್ಗಳೆಲ್ಲ ಇದ್ದಾರೆ, ಯಾಕೋ ಹಿಂಗೆ ಹೊಟ್ಟೆ ಉರಿಸ್ತಿದ್ಯಾ? ನಂಗೆ ತುಂಬ ಹಸಿವಾಗ್ತಿದೆ, ಅವ್ರ ಜೊತೆನೆ ಕುತ್ಕೊಂಡು ಊಟ ಮಾಡ್ತೀನಿ ಬಿಡು. ಸ್ಕಂದ, ಮೊದಲು ಅತಿಥಿಗಳು, ಆಮೇಲೆ ನಾವು. ಅರ್ಥ ಮಾಡ್ಕೊಳ್ಳೋ. ಯಾವಾಗಲೂ ಹಿಂಗೆ ಮಾಡ್ತೀರಾ? ಸ್ಕಂದ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಅಕ್ಕ. ಹೋಳಿಗೆ ತಿನ್ಬೇಕು ಅನಿಸ್ತಿದ್ಯಾ? ಬಾ ತಿನ್ನಿಸ್ತೀನಿ. ಅಯ್ಯೋ ಮಾರ್ಗಿ ಮೇಡಮ್, ಹಾಗೇನಿಲ್ಲ. ಮಾಡ್ಬೇಕಾದ್ರೆ 2 ಹೋಳಿಗೆ ತಿಂದೆ ನಾನು, ಅದು 3 ಸರಿ ತುಪ್ಪ ಹಾಕಿಸ್ಕೊಂಡು, ಅಲ್ವೇನಾ? ಹೌದೌದು, ವಾರಕ್ಕೆ 2 ಸಲ ಹೋಳಿಗೆ ಬೇಕು ಅಂತ ಕೇಳ್ತಿರ್ತಾನೆ. ನಾನು ಮಾಡ್ತಾನೆ ಇರ್ತೀನಿ, ಅವ್ನು ತಿಂತಾನೆ ಇರ್ತಾನೆ. ವಾರಕ್ಕೆ 2 ಸಲ ಹೋಳಿಗೆ ಊಟಗಳೇ? ಸ್ಕಂದು, ಏನ್ ಪುಣ್ಯ ಮಾಡಿದ್ಯಪ್ಪನೆ. ಹಾ ಹೌದು, ಪುಣ್ಯ ಮಾಡಿದ್ದೀನಿ. ಪ್ರಣಿ, ಕಂದ, ನೀವು ಒಳಗೋಗಿರಿ, ನಾನು ಆಮೇಲೆ ಕರಿತೀನಿ. ಶಿವಪ್ನೆ, ನಿಮ್ಮ ಅಪ್ಪಗಳಿದೆ? ಅಪ್ಪಗಳಲ್ಲ, ಅಪ್ಪ ಒಂದೇ. ಅಯ್ಯೋ ಕಾಶಿಗಳೇ, ಕಾಶಿ ಅವರೇ, ಅವ್ನು ಸ್ವಲ್ಪ ಹಾಗೆ, ನೀವು ಸುಮ್ಮನೆ ರೀ. ಮಾವ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಅಯ್ಯೋ, ಯಾಕೆ ತಲೆ ಸುತ್ತಾ ಇದೆ? ಸುಸ್ತಾಗ್ತಾ ಇದೆ, ಮೈಕೈ ಬೆವರ್ತಾ ಇದೆ. ಬೆಳಗ್ಗೆ BP ಮಾತ್ರೆ ತಗೊಂಡಿದ್ನಲ್ಲ ನಾನು, ಯಾಕೀಗಾಯ್ತು? ಅಯ್ಯೋ ಭಗವಂತ, ಸುಸೂತ್ರವಾಗಿ ನನ್ನ ಮನೆಗೆ ಸೇರ್ಸಪ್ಪ. ನಾನು ದಾರಿಯಲ್ಲಿ ನಡಿಬೇಕಾದ್ರೆ ಎಡವಿ ಬಿತ್ತು ಕೈ ಕಾಲು ಮುರ್ಕೊಂಡ್ರೆ ಆಮೇಲೆ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆಗತ್ತಪ್ಪ. ಹಾಗಾಗ್ದಾಗೆ ನೀರು ಕುಡಿಸ್ರಮ್ಮ. ಅಯ್ಯ ಅಯ್ಯ ಶಿವು, ಹಣ 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 ಹಣ. ಈ ವಯಸ್ಸಲ್ಲಿ ಕುಡಿದು ಮಲಗಿದಿರಲ್ಲ, ಯಾರು ನೀರು ಕುಡಿಸ್ರಮ್ಮ. ಅಪ್ಪ ಹೋಗಿ ಎಷ್ಟೊತ್ತಾಯ್ತಲ್ಲ, ಅಂಗಡಿ ಇರೋದು ಪಕ್ಕದ ರೋಡಲ್ಲಿ, ಇಷ್ಟೊತ್ತು ಬೇಕಾ? ಏನಾಗಿರ್ಬೋದು? ಮನ್ಸಲ್ಲಿ ಯಾಕೋ ಒಂಥರ ತಳಮಳ ಆಗ್ತಾ ಇದೆಯಲ್ಲ.